ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತದ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಒಂದು ಹೊಸ ಜೀವನಕ್ಕೂ ಕೂಡ ಕಾಲಿಟ್ಟು ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಎಚ್.ಡಿ. ಕೋಟೆ ತಾಲೂಕಿನ ಸೀಗುರಾಡಿಯ ನಿವಾಸಿಗರಾದ ಶ್ರೀಯುತ ಮಾದೇವರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಮಾದೇವರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ. ನಮಸ್ಕಾರ. ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ. ನನ್ನ ಹೆಸರು ಮಾದೇವ್ ಅಂತ, ಸೀಗುರಾಡಿ, ಎಚ್.ಡಿ. ಕೋಟೆ ತಾಲೂಕು. ಮೊದಲಿಗೆ ಬಹಳ ಸಂತೋಷ ಮಾದೇವರವರೇ, ತಾವು ಈ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಾಂತರ ಈ ಕುಡಿತದ ಸಂದರ್ಭದಲ್ಲಿ ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಕೆಲವು ತೊಂದರೆಗಳು ಉಂಟಾಗ್ತಿದ್ವು, ಹಾಗೆಯೇ ಹಲವಾರು ಕಷ್ಟಗಳನ್ನು ಕೂಡ ಈ ಕುಡಿತದ ಸಂದರ್ಭದಲ್ಲಿ ಎದುರಿಸ್ಕೊಂಡು ಬಂದ್ರಿ. ನಂತರದಲ್ಲಿ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದೊಳ್ಳೆ ಉತ್ತಮವಾದ ಜೀವನವನ್ನು ನಡೆಸ್ಕೊಂಡು ಹೋಗ್ತಿದ್ದೀರಾ. ಇವಾಗಿನ ತಮ್ಮ ಒಂದು ಜೀವನ ಈಗ ನಡ್ಕೊಂಡು ಹೋಗ್ತಿದೆ. ಮಾದೇವರವರೇ, ಹೇಗಿದೆ ಜೀವನ? ಈಗ ಜೀವನನೇ ಸರಿ ಅನ್ಸ್ತು. ಸುಮಾರು ಒಂದು 8 ವರ್ಷ ಗಂಟೆ ಕುಡ್ತಾ ಚಟ ಇತ್ತು. ಕುಡ್ತಾ ಚಟ ಸಖತ್ತು ಹಿಂಸೆ ಕೊಡ್ತಿದ್ವಿ. ಮನೆಯಲ್ಲೆಲ್ಲ ಜಗಳ ಗಲಾಟೆ ಎಲ್ಲ ಆಯ್ತಿತ್ತು. ಅದರಿಂದ ಸ್ವಲ್ಪ ಮನೆಯವ್ರಿಗೆಲ್ಲ ಸ್ವಲ್ಪ ತೊಂದರೆ ಆಯ್ತಿತ್ತು. ಆಗ ಒಂದಿನ ಈ ತರ ಕ್ಯಾಂಪ್ ಇಟ್ಕೊಂಡಾರೆ ಅಂದ್ಬಿಟ್ಟು ಗಣೇಶ್ ಸರ್ ಅವರು ಬಂದು ನಮ್ನ ಕರೆದ್ರು. ನಮ್ಗ ಆತರ ಕರೀನಿಲ್ಲ, ಒಟ್ಲಲ್ಲಿ ಸಂಘ ಹಿಂಗ ಅಂದ್ಬಿಟ್ಟೆ ಕರ್ಕೊಂಡು ಹೋದ್ರು. ಅಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ, ಅದು ಮಾಡಿಸ್ಕೊಡ್ತೀವಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಅದರಿಂದ ನಾನು ಹಂಗೆ ಕುಡ್ದ್ಬಿಟ್ಟೆ ಹೋಗಿದ್ದು. ಕುಡ್ದ್ಬಿಟ್ಟು ಹೋಗಿ ಅಲ್ಲೇ ಕ್ಯಾಂಪ್ ಅಲ್ಲಿ ಒಂದ್ 10 ದಿನ ಇದ್ದೆ. ಆಗ ಸ್ವಲ್ಪ ಗೊತ್ತಿತ್ತಿಲ್ಲ, ಸ್ವಲ್ಪ ಮೊದ್ಲು ಎಲ್ಲ ಸ್ವಲ್ಪ ನನ್ಗೆ ಗೊತ್ತಿತ್ತಿಲ್ಲ, ಇದು ಏತಿಗೆ ಮಾಡ್ತಾರ ಅಂತ ಗೊತ್ತಿತ್ತಿಲ್ಲ. ಅದರಿಂದ ಕರ್ಕೊಂಡೋಗಿ ಒಂದ್ 10 ದಿನ ಕ್ಯಾಂಪ್ ಮಾಡ್ರು. ಆಗ ಅದ್ರಿಂದ ಬಿಟ್ಟು ಬಂದಿ. ಮೊದಲನ ಜೀವನ ಅಂದ್ರೆ ನಮ್ಗೆ ಮೊದ್ಲು ಎಲ್ಲ ಕುಡ್ತಾ ಚಟದಿಂದ ಬರೀ ರಕ್ತ ಎಲ್ಲ ವಾಮಿಟ್ ಮಾಡಿ ಆಸ್ಪತ್ರೆಲ್ಲ ಸೇರಿ ರಕ್ತ ಎಲ್ಲ ವಾಮಿಟ್ ಮಾಡಿ ದುಡ್ಡು ಕಾಸೆಲ್ಲ ಖರ್ಚು ಮಾಡಿ ಸುಮಾರು ದುಡ್ಡೆಲ್ಲ ಖರ್ಚಾಯ್ತು. ಮೊದಲು ಜೀವನ ಹೇಗಿತ್ತು? ತಮ್ಮ ಒಂದು ಕುಟುಂಬದ ಪರಿಸ್ಥಿತಿ ಹೇಗಿತ್ತು ಮಾದೇವರವರೇ ತಾವು ಕುಡಿತ ಸಂದರ್ಭದಲ್ಲಿ? ಮೊದಲಿನ ಜೀವನದಲ್ಲಿ 400 ರೂಪಾಯಿ ಕೂಲಿ ಕೆಲ್ಸಕ್ಕೆ ಹೋಗ್ತೀನೋ. ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ಬರೀ ಎಣ್ಣೆ ಹೊಡಿತಿದ್ದೆ. ವಾಟರ್ ಕುಡ್ತೀನೋ, ಎಣ್ಣೆ ಹೊಡಿತೀನೋ. ಆಗ ಮನೆಗೆಲ್ಲ ಯಾವ ಸಾಮಾನು ತರ್ತಿದ್ದಿಲ್ಲ, ಯಾವ್ದಿಲ್ಲ. ಕುಡ್ತಾ ಖರ್ಚದಲ್ಲೇ ಇರ್ತೀನೋ. ಮಕ್ಳಿಗೆ ಒಂದ್ 10 ರೂಪಾಯಿ ಕೊಡ್ತೀನಿ ಅಷ್ಟೇ. ಅದು ಬಿಟ್ರೆ ಮನೆಗೆ ಯಾವ ಸಾಮಾನು ತರ್ತಿದ್ದಿಲ್ಲ. ಅದರಿಂದ ಸುಮಾರು ಕಷ್ಟ ಆಯ್ತಿತ್ತು. ಇಲ್ಲಿ ಮನೆಯವರೆಲ್ಲ ಬೈತಿದ್ರು, ಹೋಗಳು ಬರೀ ಕುಡ್ಕೊಂಡ್ ಬರ್ತಿದೆ ಅಂದ್ಬಿಟ್ಟು ಹೇಳ್ತಿದ್ರು. ಅದರಿಂದ ಸಾಮಾನು ತರ್ತಿದ್ದಿಲ್ಲ, ಯಾವ್ದು ತರ್ತಿದ್ರ ಅಲ್ಲ ಅವರೇ ಖರ್ಚು. ಹಾಗಿದ್ರೆ ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ಮಾದೇವರವರೇ? ನಮ್ ಕುಟುಂಬದಲ್ಲಿ 5 ಜನ ಇದ್ದಾರೆ. ಅಂದ್ರೆ ಕುಡಿತ ಸಂದರ್ಭದಲ್ಲಿ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ ತಾವುಗಳು ಅವಾಗ? 1 ರೂಪಾಯಿನಿಲ್ಲ ಸರ್, ನೋಡು ಬರೀ ಕುಡ್ತಾನೆ ಇರ್ತಿತ್ತು. ಅದರಿಂದ ಸ್ವಲ್ಪ ತೊಂದ್ರೆ ಆಯ್ತಿತ್ತು. ಎಲ್ಲ ಮನೆ ಖರ್ಚೆಲ್ಲ ನಮ್ಮ ಹೆಂಡತಿಯವರೇ ಮಾಡ್ತಿದ್ರು. ನಾವೆಲ್ಲ ಕುಡ್ಕ ಬರ್ತೀವಿ ಅಷ್ಟೇ. ನೀವ್ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ? ಸಂಪಾದನೆ ಇಲ್ಲ ಸರ್, ಬರೀ ಒಂದು 400 ರೂಪಾಯಿಲಿ 100 ರೂಪಾಯಿ ಸಂಪಾದನೆ ಮಾಡ್ಕೊ ಬರ್ತೀನಿ ಅಷ್ಟೇ. ಮನೆಗೆ ತಕೊ ಬರ್ತೀನಿ ನಾವು. ಈಗಿನ ಜನರೇಷನ್ ಅಲ್ಲಿ ದುಡ್ಡು ಕಾಸೆಲ್ಲ ಮಡಗ್ತೀವಿ ಈಗ. ಅಂದ್ರೆ ಮೊದಲು ತಾಗಳು ಕುಡಿತ ಸಂದರ್ಭದಲ್ಲಿ 400 ರೂಪಾಯಿನ ಸಂಪಾದನೆ ಮಾಡ್ಕೊ ಬರ್ತಿದ್ರಿ, ಅಥವಾ 100 ರೂಪಾಯಿನ ಮಾತ್ರ ಮನೆ ಖರ್ಚ್ಕೊಂಡ್ ಕೊಡ್ತಾ ಇದ್ರಿ. ಇನ್ನು ಮಿಕ್ಕಿದ 300 ರೂಪಾಯಿನ ಸಂಪೂರ್ಣವಾಗಿ ತಾವುಗಳು ತಮ್ಮ ವೈಯಕ್ತಿಕ ಕುಡಿದಕ್ಕೆ ಬಳಸ್ಕೊತಾ ಇದ್ರಿ. ತಮ್ಮ ಒಂದು ಮನೆ ಜವಾಬ್ದಾರಿ ಯಾರು ನೋಡ್ಕೊಂಡು ಹೋಗ್ತಿದ್ರು ಅವಾಗ? ಮೊದ್ಲು ನಮ್ಮ ಹೆಂಡತಿ ನೋಡ್ಕೊಂಡು ಹೋಗ್ತಿದ್ರು. ಈಗ ಎಲ್ಲ ಇಲ್ಲ, ಈಗೆಲ್ಲ ನಾವೆಲ್ಲ ಸೇರ್ಕತ್ತೀವಿ ಒಟ್ಟಿಗೆ. ಹಾಗಿದ್ರೆ ತಾವುಗಳು ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ ಮಾದೇವರವರೇ? ಒಂದು 8 ವರ್ಷದಿಂದ ಹೆಂಚೇನೆ. 8 ವರ್ಷಗಳಿಂದ ಕುಡಿತಾ ಇದ್ರಿ. ಯಾವ ಕಾರಣಕ್ಕೋಸ್ಕರ ಈ ಕುಡಿದಕ್ಕೆ ತಾವುಗಳು ಪ್ರಾರಂಭ ಮಾಡಿದ್ರಿ? ಈ ತರ ಹೊರಗಡೆ ಎಲ್ಲ ಕೆಲ್ಸಕ್ಕೆ ಹೋಯ್ತೀವಿ ನಾವು. ಈ ಕೊಡಗು ಕೆಲ್ಸ ಹೋಗೋದು, ಅಲ್ಲಿ ಕೊಡಗು ಕೆಲ್ಸಕ್ಕೆ ಹೋಗಿ ಶುಂಠಿ ಗಿಟ್ಟಿ ಕೆಲ್ಸಕ್ಕೆ ಹೋಗಿ ಅಲ್ಲಿಂದ ಫ್ರೆಂಡ್ಸ್ ಗಳಿಂದ ಸೇರಿ ಅವ್ರು ಕುಡಿತಾರಲ್ಲ ಅಂದ್ಬಿಟ್ಟು ನಾವು ಸೇರಿ ಕುಡ್ದು. ಅದರಿಂದ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಅರ್ಧ ನೈಂಟಿ ಎಲ್ಲ ಕುಡ್ದು. ಆಗ ಎಂಡ ಇರ್ತಿತ್ತು, ಅದರಿಂದ ಕುಡ್ದು ಸ್ಟಾರ್ಟ್ ಮಾಡಿ ಅಲ್ಲಿಂದ ಬರೀ ಇನ್ನು ಕುಡ್ತಾನೆ ಸ್ಟಾರ್ಟ್ ಆಗೋಯ್ತು. ಅಂದ್ರ ಒಂದಿನ ಆಸ್ಪತ್ರೆಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಇದಾಗ್ಬಿಟ್ಟಿತ್ತು, ಬಲ್ಪುಟ್ಟಿತ್ತು ಜಾಸ್ತಿ. ಅದರಿಂದ ಆಸ್ಪತ್ರೆಗೆ ಸೇರ್ಸಿದ್ರು.
ಅದನ್ನು ಸೇರಿಸಿ ಅದು ಸ್ವಲ್ಪ ಕಮ್ಮಿ ಆಯ್ತು ಅಂದ್ಬಿಟ್ಟದ ಕುಡ್ತಾ ಪುನಃ ಸ್ಟಾರ್ಟ್ ಮಾಡ್ದ. ಅಂದ್ರುನು ಆಗ ಪುನಃ ಅದು ಮುಗ್ದಾದ್ಮೇಲೆ ಈ ರಕ್ತ ವೊಮಿಟ್ ಅಂತ ಬಂತು. ಅದನ್ನು ಕರ್ಕೊಂಡೋಗಿ ಸೇರ್ಸಿದ್ರು ಆಸ್ಪತ್ರೆಲ್ಲ ಹೇಳಿದ್ರೆ ಕುಡಿಬೇಡ ಅಂತ ಹೇಳಿದ್ರೆ ಅಂದ್ರೂ ಪುನಃ ಸ್ಟಾರ್ಟ್ ಮಾಡ್ದೆ ನಾವೆಲ್ಲ. ಅಂದ್ರೆ ಮತ್ತೆ ಕುಡಿಯೋದಕ್ಕೆ ಪ್ರಾರಂಭ ಮಾಡ್ಕೊಳ್ತಾ ಇದ್ರಿ, ತಮ್ಮ ಆರೋಗ್ಯದ ಮೇಲೆ ಸಮಸ್ಯೆಗಳು ಬಂದರೂ ಕೂಡ. ಪುನಃ ಸ್ಟಾರ್ಟ್ ಮಾಡ್ತೀವಿ ನಾವು. ಅದೇ ಮಾದೇವರು ತಾವುಗಳು ಇವಾಗ ಹೇಳ್ತಾ ಇದ್ರಿ, ನಾನು ಕುಡಿಯೋದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಕೂಲಿಗಂತ ಹೋಗ್ತಾ ಇದೆ ಕೊಡಗು ಜಿಲ್ಲೆಗೆ, ಅಲ್ಲಿ ಸ್ನೇಹಿತರು ಕುಡಿತಿದ್ರು, ಅವ್ರು ನೋಡಿ ನಾನು ಕೂಡ ಈ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ತಾವುಗಳು ಹೇಳ್ತಾ ಇದ್ರಿ. ಇವಾಗ ಯಾವುದು ಕೂಡ ಒಂದ್ಸತಿ ನೋಡೋಣ, ನಮ್ಮ ಸ್ನೇಹಿತರು ಕರೀತಿದ್ದಾರೆ ಕುಡಿಯೋದಕ್ಕೆ, ಒಂದ್ಸತಿ ಯೋಚನೆ ಮಾಡಿ ಕುಡಿಯೋಣ. ಯಾಕಂತಂದ್ರೆ ಈ ಕುಡಿಯೋದ್ರಿಂದ ನನ್ನ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳಾಗ್ಬೋದು, ಯಾವುದಕ್ಕೊಂದ್ಸತಿ ಯೋಚನೆ ಮಾಡಿ ಕುಡಿಯೋಣ ಅಂತ ಅನಿಸ್ತಿರ್ಲಿಲ್ವಾ ಅವಾಗ ನಿಮ್ಗೆ? ಹೇಗೆ ಮಾದೇವರವರೇ? ಆ ತರ ಅನ್ಸ್ತಿತ್ತು. ಅಂದ್ರೂ ಈ ಪುನಃ ಇವರೆಲ್ಲ ಕುಡಿತಾರ ಅಂದ್ಬಿಟ್ಟು ಸೇರ್ಬಿಟ್ಟು ಕುಡಿತಾ ಇದ್ದೋ. ಈಗ ಎಲ್ಲ ಅದೆಲ್ಲ ಆದ್ಮೇಲೆ ಅನುಭವ ಆದ್ಮೇಲೆ ಈಗೆಲ್ಲ ಕುಡ್ತಾ ಇಲ್ಲ ನಿಲ್ಸ್ಬಿಟ್ಟು ಆದ್ಮೇಲೆ ಈಗೆಲ್ಲ ಜ್ಞಾನ ಬರ್ತಾ ಇಲ್ಲ, ಹೋಯ್ತಾ ಇಲ್ಲ, ಯಾರ ಜೊತೆ ಅದ್ರೂ ಹೋಯ್ತಾ ಇಲ್ಲ, ಎಲ್ಲ ಮನೇಲಿ ಇದ್ದೀನಿ. ಮತ್ತೆ ಇನ್ಯಾವೆಲ್ಲ ತಮ್ಮ ಆರೋಗ್ಯದ ಮೇಲೆ ಏನಾದರೂ ಬೇರೆ ಏನೋ ಸಮಸ್ಯೆಗಳು ಉಂಟಾಗ್ತಿತ್ತ ಅವಾಗ? ಅವಾಗ ತೊಂದ್ರೆ ಆಯ್ತಿತ್ತಂದ್ರೆ ಅದೇ ಒಂದು ರಕ್ತದ ಒಂದು ಬಂದಿತ್ತಲ್ಲ, ಅದೊಂದು ಊಟನೇ ಸೇರ್ತಿತ್ತಿಲ್ಲ. ಬರೀ ಎಣ್ಣೆಯಲ್ಲಿದ್ರೆ ಒಂದ್ ಅರ್ಧ ನೈಟ್ ಸಿಕ್ಕ್ರೆ ಸಾಕು ಅಂದ್ಬಿಟ್ಟದೆ ಇಲ್ಲ. ಬೆಳಿಗ್ಗೆ ಎದ್ಮೇಲೆ ಒಂದ್ ಅರ್ಧ ನೈಟ್ ಕುಡಿಬೇಕಂದ್ಬಿಟ್ಟು ಪರದಾಡ್ತೀನೋ, ಎಲ್ಲ ಯಾರಾದ್ರೂ ಕೊಡ್ತಾರೇನೋ ಒಂದ್ ಊಟದೆಲ್ಲ ನೋಡ್ತೀನೋ. ಆಗ ಪುನಃ ಒಂದು ನಮ್ಮ ಹೆಂಡ್ತಿರನ್ನ ಪುನಃ ದುಡ್ಡು ಕೇಳ್ತೀನೋ, ಗೋಗರಿತೀನೋ ಅವ್ರನ್ನ. ಅವ್ರು ಕೊಡಲ್ಲ ಅಂದ್ರೆ ನಾವು ಬಿಡ್ತಿದ್ದಿಲ್ಲ, ಅವ್ರು ಕೊಡಲ್ಲ ಅಂದ್ರೆ ನಾವು ಬಿಡ್ತಿದ್ದಿಲ್ಲ. ಕೊಡು ಕೊಡು ಅಂದ್ಬಿಟ್ಟು ಜಗಳ ಮಾಡಿ ಕೇಳ್ತೀನೋ. ಅಂದ್ರೆ ಅವ್ರನ್ನ ಎದುರಿಸಿ ಬೆದರಿಸಿ ದುಡ್ಡನ್ನು ಕಿತ್ಕೊಳ್ತಾ ಇದ್ರೆ ಕುಡಿಯೋದಕ್ಕೆ. ಇವಾಗ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ತಮ್ಮ ಒಂದು ಕುಟುಂಬದ ಸಹಕಾರ ಹೇಗಿದೆ ಮಾದೇವರವರೇ ತಮ್ಮ ಮೇಲೆ? ಈಗ ಕುಟುಂಬ ಸಹಕಾರ ಎಲ್ಲ ಚೆನ್ನಾಗಿದೆ, ಸಹಕಾರ ಎಲ್ಲ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಆರಾಮಾಗಿ ಎಲ್ಲ ನಿವಾರಿಸ್ಕೊಂಡು ಹೋಯ್ತಾ ಇದ್ದೀವಿ ಜೊತೆಲಿ. ಆಗ ಕುಡ್ತದಿಂದ ಎಲ್ಲ ಬರೀ ಜಗಳ ಎಲ್ಲ ಆಯ್ತಿತ್ತು, ದಿನ ಜಗಳ ಕುಡಿಯೋದು ಬಡಿಯೋದೆಲ್ಲ ಆಯ್ತಿತ್ತು. ಅಂದ್ರೆ ಕುಡಿತ ಸಂದರ್ಭದಲ್ಲಿ ತಮ್ಮ ಕುಟುಂಬಕ್ಕೆ ಕೂಡ ಕೆಲವೊಂದು ತೊಂದರೆಗಳನ್ನು ಕೊಡ್ತಾ ಇದ್ರಿ. ಅವ್ರು ಹೋಗಿ ಬೇರೆ ಊರಿಗೆ ಹೊಂಟೋಗೋದು ಅದೆಲ್ಲ ಮಾಡ್ತಿದ್ರು. ಈಗಿನ ಜನರೇಷನ್ ಅಲ್ಲಿ ಇಲ್ಲ. ತಾವು ಮೊದಲು ಕುಡಿತಿರುವಾಗ ಈ ತರ ನಿಮ್ಗೆ ಆರೋಗ್ಯದ ಮೇಲೆ ಕೆಲವೊಂದು ತೊಂದರೆಗಳು ಉಂಟಾಗ್ತಿದ್ವು. ಆವಾಗ ನಿಮ್ ಕುಟುಂಬದವ್ರು ಏನಾದ್ರು ಬುದ್ಧಿ ಮಾತುಗಳು ಹೇಳಿದ್ರು ನಿಮ್ಗೆ? ನಿಮ್ ತಂದೆ ತಾಯಿಗಳಾಗಿರ್ಬೋದು, ನಿಮ್ ಹೆಂಡತಿ ಆಗಿರ್ಬೋದು, ಮಕ್ಕಳುಗಳಾಗಿರ್ಬೋದು, ಈ ತರ ಕುಡಿಬೇಡ ಅಂತ ಹೇಳಿದ್ರ ಅವಾಗ? ತಂದೆ ತಾಯಿನೂ ಹೇಳಿದ್ರು, ಹೆಂಡ್ತಿನೂ ಹೇಳಿದ್ರು, ಎಲ್ಲ ಹೇಳಿದ್ರು ಕುಡಿಬೇಡ, ಇನ್ನು ನಿಲ್ಸ್ಬಿಡು ಅಂದ್ಬಿಟ್ಟು. ಆಸ್ಪತ್ರೆನವ್ರನ್ನು ಡಾಕ್ಟರ್ಗಳನ್ನ ಹೇಳಿದ್ರು, ಇನ್ನು ಕುಟ್ರೆ ಸತ್ತೋಯ್ತಿದೆ ಅಂತ ಹೇಳಿದ್ರು. ಅದ್ರಿಂದನೂ ಇದು ಪಡ್ದೇನೆ ಪುನಃ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. ಈ ಗಣೇಶ್ ಸರ್ ಅವ್ರು ಬಂದದೇ ನನ್ಗೆ ಈಗ ಉತ್ತಮ ಅನ್ಸುತ್ತು. ಅವ್ರು ಬಂದು ನಮ್ಮನ್ನ ಕರ್ಕೊಂಡೋಗಿ ಈ ತರ ಸೇರ್ಸಿದಾಗ ಗಣೇಶ್ ಸರ್ಗೆ ಒಳ್ಳೆ ತುಂಬಾ ಥ್ಯಾಂಕ್ಸ್. ಅವರೇ ಒಂಥರ ದೇವ್ರ ಕಂಡಾಗಿ ಬಂದು ಸೇರ್ಸಿದ್ರು. ಅದನ್ನು ಸುಳ್ಳಿ ಸೇರ್ಸಿದ್ರು. ಒಂದು ಬನ್ನಿ ಲೋನ್ ಮಾಡಿಸ್ಕೊಡ್ತೀನಿ ಇಲ್ಲೇ ನಾಗೇಶ್ ಸರ್ ಅವ್ರೆ ಅಂದ್ಬಿಟ್ಟದ, ಇಲ್ಲಿ ಬೈಕಲ್ಲಿ ಕರ್ಕೊಂಡೋಗಿ ಇಲ್ಲಿ ಏನ್ ಹತ್ರ ಆಯ್ತು ಅಂದ್ಬಿಟ್ಟು ಕರ್ಕೊಂಡೋಗಿ ಸೇರ್ಸಿದ್ರು. ಇಲ್ಲಿ ಕರ್ಕೊಂಡೋಗಿ ಒಂದು ರೂಮ್ ತೋರ್ಸ್ರು. ಅಲ್ಲಿ ಹೋಗಿ ಎಲ್ಲ ಅವ್ರೆ ಅಲ್ಲಿ ಹೋಗಿ ಎಲ್ಲ ಅವ್ರೆ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ರೂಮ್ ಸೇರ್ಸಿದ್ರು. ಒಳಗಡೆ ಅವ್ರ ಬಂದಿತ್ತಿಲ್ಲ, ಕೆಳಗಡೆ ಇದ್ರು. ನಾವು ಹೋಗಿ ಅಲ್ಲಿ ಅವ್ರೆ ಕೂತ್ಕೊಳ್ಳಿ ಎಲ್ಲ ಅವ್ರ ಅಂದ್ಬಿಟ್ಟು ಸೇರ್ಸ್ತಾರಲ್ಲ, ಬರ್ತಾರೆ ಅಂದ್ಬಿಟ್ಟಾರೆ. ಎಲ್ಲ ಹೋಗಿ ಸೇರ್ಸಿದ್ರೆ ಡೋರ್ ಚಿಲ್ಕ ಹಾಕ್ಬಿಟ್ರು. ನಾನು ಅಲ್ಲಿ ಜಗಳನೆ ಮಾಡ್ಕೊಂಡು ಬರಕ್ಕೆಲ್ಲ ಇದ್ದೀವಿ ಹೊಂಟೋಗೋ ಅಂತ. ಅದು ಬೇರೆ ನಮ್ಮ ಇಲ್ಲಿ ಎಲ್ಲ ಕುಡ್ಗಲಿದ್ರೆ ನಮ್ಮಲ್ಲಿ ನಮ್ಮ ಹೆಂಡತಿ ಮಕ್ಳು ಎಲ್ಲ ಕುಡ್ಗಲಿದ್ರು. ನಾನು ಒಬ್ಬನೇ ಬಂದಿದ್ದು, ಇಲ್ಲಿ ಸಾವು ಅನ್ನಟ್ಟು ಬಂದಿದ್ವಿ. ಬಂದಾಗ ಆಗ ಕರ್ಕೊಂಡೋಗಿದ್ದವ್ರು. ಮತ್ತೆ ಆಗ ಕರ್ಕೊಂಡೋಗಿ ಅಂದ್ರೂ ನಾನು ಹೋಯ್ತೀನಿ ಸಹ ಕೊಡಗಲಿ ಇದ್ದೆ, ಅವ್ರೆ ಅಲ್ಲಿ ಒಬ್ರೇ ಇರೋದು ಅಂದ್ಬಿಟ್ಟು ಹೇಳ್ದಿ. ಅಂದ್ರೂ ಕಳ್ಸನಿಲ್ಲ, 10 ದಿನ ಇಂಟು ಅದು ಹೋಗ್ಬಾರ್ದು ಅಂದ್ಬಿಟ್ಟು ಹೇಳ್ತಿದ್ರು. ಆ ಕ್ಯಾಂಪಲ್ಲಿ ಎಷ್ಟು ದಿನದೊಳಗೆ ತರಬೇತಿನ ಪಡ್ಕೊತಾ ಇದ್ರಿ ಮಾದೇವರವರೇ ತಾವುಗಳು? 10 ದಿನ ಇಂಟು ತರಬೇತಿ ಪಡ್ಕೊಂಡಿದೀನಿ. ಏನೇನು ಹೇಳ್ಕೊಡ್ತಾ ಇದ್ರು ಕ್ಯಾಂಪಲ್ಲಿ ನಿಮ್ಗೆ? ಕ್ಯಾಂಪಲ್ಲಿ ಈ ತರ ನೀವು ಕ್ಯಾಂಪಲ್ಲಿ ಕುಡಿತಾ ಇರೋದ್ರಿಂದ ನಿಮ್ ಮನೆಯವ್ರಿಗೆ ತೊಂದರೆ ನಡೆಸ್ತಿದ್ರಿ ಎಲ್ಲ ಹೇಳ್ತಿದ್ರು. ಎಲ್ಲ ನಿಮ್ಗೆ ಸರಿನಾ ಅಂತ ಹೇಳ್ತಿದ್ರು. ಹಿಂದೆ ಬೇರೆ ಕಡೆಯವರು ಆತರ ಕುಡ್ತ ಚಟೆಯಿಂದ ಬಿಟ್ಟರವ್ರು ಬಂದು ನಮ್ಗ ತರಬೇತಿ ಕೊಡ್ತಿದ್ರು. ಅದೇ ಮಾದೇವರು, ಇವಾಗ ತಾವುಗಳು ಈ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇಂದ ಏರ್ಪಡಿಸಿದ ಒಂದು ಮಧ್ಯವರ್ಣ ಶಿಬಿರ ಕ್ಯಾಂಪ್ಗೆ ತಾವುಗಳು ಹೋಗ್ತೀರಾ. ಆ ಮೊದಲ ದಿನ ಆ ಒಂದು ಕ್ಯಾಂಪ್ಗೆ ಹೋದಾಗ ಅಲ್ಲಿ ಅಂದ್ರೆ ಹೊಸ ಜನಗಳ ಪರಿಚಯ ಕೂಡ ಆಗುತ್ತೆ ನಿಮಗೆ. ಅದೊಂದು ಹೊಸ ಜಾಗ ಕೂಡ ಅಂತ ಅನಿಸುತ್ತೆ ನಿಮಗೆ. ಅಲ್ಲಿ ಹೋದಾಗ ಮೊದಲನೇ ದಿನ ಅಲ್ಲಿನ ವಾತಾವರಣ ಹೇಗೆ ಅನಿಸ್ತೈತಿ ನಿಮ್ಗೆ? ಅನುಭವ ಹೇಗಾಗ್ತಿತ್ತು ನಿಮ್ಗೆ ಅಲ್ಲಿ ಕ್ಯಾಂಪಲ್ಲಿ? ಕ್ಯಾಂಪಲ್ಲಿ ನಾನು ಮೊದಲನೇ ದಿನ ಹೋದಾಗ ಪರಿಚಯ ಇರಲಿಲ್ಲ, ಯಾರು ಪೂರ್ತಿ ಪರಿಚಯ ಇರಲಿಲ್ಲ. ಆ ದಿನದಲ್ಲಿ ಸಖತ್ ಬೇಜಾರು ಅನಿಸ್ತು. ಯಾಗಲ್ಲಪ್ಪ ನಾವ್ ಹೊಂಟೋಗ್ಬೇಕು, ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಹೋಗಿ ಎಲ್ಲ ಅವ್ರನ್ನೆಲ್ಲ ಕೇಳ್ದಿ, ಹೋಗ್ಬರ್ತಿ, ಬಾಗ್ಲ ದಪ್ಪ ನಿಂತ್ಕೊಂಡು ಹೋಗ್ಬರ್ತೀನಿ,
ಅವ್ರು ಪರಿಚಯ ಏನಿಲ್ಲ, ಯಾರು ಕಳ್ತಿಲ್ಲ ಯಾರು. ಹ್ಮ್ ಒಂದು ಮೊದಲನೇ ದಿನದಲ್ಲಿ ಈ ವಾಟರ್ದು ನಾವು ಕುಡಿದ ಎಣ್ಣೆ ಕುಡ್ತಿದ್ದ ಸ್ವಲ್ಪ ಮಂಕಿತ್ತು, ಒಂಥರ ಭಯ ಭಯ ಆಯ್ತಿತ್ತು, ಹೊಂಟದ ಅಂದ್ಬಿಟ್ಟೆಲ್ಲ ಭಯ ಭಯ ಆಯ್ತಿತ್ತು, ಒಂಥರ ಮಂಕಿರ್ತಿತ್ತು ಇಲ್ಲಿಂದ ಹೋಗುವಾಗ. ಆಗೆಲ್ಲ ನಾನು ಕಿಟಕಿಲೇ ನಿಂತ್ಕೊಂಡು ನೋಡೋದು. ಆಗ ಈ ಕಡೆ ಹೊಸಳ್ಳಿ, ಗಂಡತ್ತೂರು ಹೊಸಳ್ಳಿ ಅಂತ ಇದೆ, ಅಲ್ಲಿ ಹುಡುಗರು ಸ್ವಲ್ಪ ಜನ ಇದ್ರು, ಅವ್ರನ್ನ ಕೇಳೋದು, ಇವ್ರು ಯಾಗ್ಲಪ್ಪ ಕಳಿಸ್ತಾರೆ ಅಂತ ಕೇಳೋದು. ಹ್ಮ್ ನಾನು ಅವ್ರನ್ನ ಕೇಳೋದು, ಒಂದ್ ಅರ್ಧ ನೈಟ್ ಇದ್ದೆ, ಈಗ ಯಾರಾದ್ರು ದುಡ್ಡು ಕೊಟ್ರೆ ಹೋಗಿ ತಕೊಬತ್ತಾರೇನೋ ಅಂತ ಅನ್ಸೋದು, ಕೇಳೋದು. ಅಂದ್ರೆ ಇವಾಗ ಕ್ಯಾಂಪ್ ಹೋದಾಗ ಅಲ್ಲೂ ಕೂಡ ಕುಡಿಬೇಕು ಅಂತ ಅನಿಸ್ತಾ ಇತ್ತು ನಿಮ್ಗೆ? ಅನ್ಸಿದ್ದು. ಇದು ಮುಂಕು ಒಂಥರ ಇದು ಹಿಡ್ಕೊಂಡಿರ್ತವೆ, ತಲೆ ಭಾರ ಹಿಡಿಸ್ಬಿಟ್ಟಿತ್ತಲ್ಲ, ಇದರಿಂದ ಕೇಳೋದು. ಅವ್ರನ್ನು ಅದು ಒಬ್ಬರನ್ನ ಮಾತ್ರ, ಅವ್ರು ಪರಿಚಯ ಇದ್ರು ಮಾತ್ರ ಹ್ಮ್ ಅವ್ರನ್ನ ಕೇಳೋದು. ಅವ್ರು ಇಲ್ಲಿ ಯಾರು ಕಳ್ಸಲ್ಲ ಅಂತ ಹೇಳ್ತಿದ್ರು. ಆಗ ಬನ್ನಿ ಕೂತ್ಕೊಳ್ಳಿ ತಿಂಡಿ ತಿನ್ನಿ ಅಂತ ಹೇಳಿದ್ರು. ತಿಂಡಿ ಒಂದ್ ಜಾಸ್ತಿ ಜಾಸ್ತಿ ಹಾಕಿದ್ಮೇಲೆ ಸ್ವಲ್ಪನೇ ತಿಂದಿದ್ದು, ಎಲ್ಲ ವಾಮಿಟ್ ಬರ್ತಿತ್ತು, ಆಗ್ನಿಲ್ಲ. ಆಗ ಸಲ್ಬಿಟ್ಟಿ. ಆದ್ರೆ ಹಿಂದೆ ಸ್ವಲ್ಪ ತಿಂದ್ಬಿಟ್ಟು ಬರೀ ನೀರು ಕುಡಿತಿದ್ದೇವೆ. ಆಗ ಕೂತ್ಕೊಳ್ಳಿ ಅಂದ್ರು, ಬಂದ್ವಿ ಎಲ್ಲ ಕೂತ್ಕೊಳ್ಳಿ ಅಂದ್ರು. ಆಗ ಎಲ್ಲ ಚೆಕ್ ಮಾಡಿಸ್ದು, ಎಲ್ಲ ರಕ್ತ ಇದೆಲ್ಲ ಟೆಸ್ಟ್ ಮಾಡಿದ್ರು. ಅಲ್ಲಿಂದ ಪ್ರಾರಂಭ ಆಯ್ತು ಸರ್. ಅಂದ್ರೆ 10 ದಿನಗಳವರೆಗೆ ತರಬೇತಿಯನ್ನು ಪಡ್ಕೊತಿದ್ರಿ ಅಲ್ಲಿ. ಈ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇಂದ ಏರ್ಪಡಿಸಿದಂತ ಒಂದು ಮಧ್ಯವರ್ತಿ ಶಿಬಿರ ಕಾರ್ಯಕ್ರಮ ನಿಮ್ಗೊಂದು ಮರು ಜನ್ಮವನ್ನು ನೀಡಿದಂತನೂ ಕೂಡ ಹೇಳ್ಬಹುದು. ಮರುಜನ್ಮ ನೀಡಿದ್ದೀನಿ. ಅಲ್ಲಿನ ಸಿಬ್ಬಂದಿ ವರ್ಗದವರು ನಿಮ್ಮನ್ನ ಹೇಗೆ ನೋಡ್ಕೊಳ್ತಾ ಇದ್ರು, ಯಾವ ರೀತಿ ನಿಮ್ ಜೊತೆ ಇರ್ತಾ ಇದ್ರು ಅಲ್ಲಿ? ಅಲ್ಲಿನ ಸಿಬ್ಬಂದಿಗಳು ಮೊದಲನೇ ದಿನದಲ್ಲಿ ಎಲ್ಲ ಸ್ವಲ್ಪ ಗದಸ್ತಂಗೆ ಮಾತಾಡ್ತಿದ್ರು. ಕೂತ್ಕೊಳ್ಳೋ, ಬಾರೋ ಇಲ್ಲಿ ಕೂತ್ಕೊಳ್ಳೋ, ನೀ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತಿದ್ರು. ಆಗ ಹಿಂದೆ ಮಾರನೇ ದಿನ ಎಲ್ಲ ಪೂರ್ತಿ ನಾರ್ಮಲ್ ಆಗಿ ಅವರು ನಮ್ಮನ್ನ ಒಳ್ಳೆ ಮಕ್ಳ ಕಡೆಗೆ ಸಾಕಂಗೆ, ರಘು ಸರ್ ಅವರೆಲ್ಲ ಚೆನ್ನಾಗಿ ಮಕ್ಳ ಕಡೆಗೆ ಸಾಕಣಾಗೆ ಇದ್ರು. ಒಂದ್ 3 ಜನ 4 ಜನ ಇದ್ರು, ಅಂದ್ರೆ ಅವ್ರ ಸರಿಯಾಗಿ ಗೊತ್ತಿಲ್ಲ. ಮನೋಹರ್ ಸರ್ ಅವರೆಲ್ಲ ಚೆನ್ನಾಗಿ ಮಕ್ಳ ಕಡೆಗೆ ಚೆನ್ನಾಗಿ ಸಾಕೊಂಡ್ರು. ಅದೇ ತಮ್ಗಳಿಗೆ 10 ದಿನಗಳ ತರಬೇತಿ ಕೊಡೋದ್ರ ಜೊತೆಗೆ ತಮಗೆ ಊಟ ಆಗಿರ್ಬೋದು, ವಸತಿ ಆಗಿರ್ಬೋದು, ಎಲ್ಲನೂ ಕೂಡ ಉಚಿತವಾಗಿ ಕೊಟ್ಟು ನಿಮ್ಗೆ ಒಂದು ಹೊಸ ಜೀವನವನ್ನು ಕೂಡ ಕೊಟ್ಟಿದ್ದಾರೆ ಅವರು. ಅವ್ರಿಗೆ ಏನು ಕೃತಜ್ಞ ಹೇಳಕ್ ಇಷ್ಟಪಡ್ತೀರಾ ಮಾದೇವರವರೇ ಕಾರ್ಯಕ್ರಮದ ಮುಖಾಂತರ? ನಮ್ಗ ಅವರು ರಘು ಸರ್, ಮನೋಹರ್ ಸರ್ ಅಲ್ಲಿ ಇದ್ದ ನಮ್ಗ ಎಲ್ಲ ಚೆನ್ನಾಗಿ ನೋಡ್ಕೊಂಡವ್ರಿಗೆ ನನ್ಗ ತುಂಬು ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಎಲ್ಲ ಚೆನ್ನಾಗಿ ಅವರು 10 ದಿನ ಒಂಥರ ಮಕ್ಳ ಕಡೆಗೆ ಸಾಕೊಂಡ್ರದಕ್ಕ ಧನ್ಯವಾದಗಳು ಅಂತ ಹೇಳ್ತಿದ್ದೀನಿ. ಹಾಗಾದ್ರೆ ತಾವುಗಳು ಎಷ್ಟು ಜನ ಭಾಗವಹಿಸಿದ್ರಿ ಅವಾಗ? 22 ಜನ ಸರ್. 22 ಜನ. 22 ಜನ. ಮತ್ತೆ ಕೊನೆಯ ದಿನ ತಮ್ಗೆ ಯಾವ ರೀತಿ ಸನ್ಮಾನವನ್ನ ಮಾಡಿ ತಮ್ಮ ಗ್ರಾಮಗಳಿಗೆ ಕಳಿಸ್ಕೊಟ್ರು? ಕೊನೆ ದಿನ ಈ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿದ್ರು. ಅವ್ರನ್ನೆಲ್ಲ ಕರೆಸಿ, ಹಿಂದೆ ಅಲ್ಲಿ ಇರೋರು, ಅವ್ರ ಹೆಸರು ಗೊತ್ತಿಲ್ಲ, ಅಲ್ಲಿ ಇರೋರು ಒಬ್ರು ಸರ್ ಅಂತಿದ್ರು. ಅವರು ಪಾಪ ನಮ್ಗ ಕೆಳಗಡೆ ನೆಲ್ಗ ಬಿದ್ದು ತಲೆ ಬಾಗಿ ಅವರು ಶರಣ ಮಾಡಿ, ನೀವ್ ಇನ್ನು ಕುಡಿಬಾರ್ರಿ ಅಂತ ಹೇಳಿ ಕಳ್ಸಿದ್ರು. ಅವ್ರೆಲ್ಲ ಆಗ ಇನ್ನು ಮುಟ್ಟಲ್ಲ ಅಂತ ನೀವ್ ಆಜ್ಞೆ ಮಾಡಿ ಅನ್ನುತ್ತದೆ, ಕೈನೆಲ್ಲ ಮುಂದ್ಗಡೆ ಚಾಚಿ ಇದು ಮಾಡಿದ್ರು. ಆಗಿನ ಮಾದೇವರ ತಾವುಗಳು 10 ದಿನಗಳ ತರಬೇತಿಯನ್ನು ಪಡ್ಕೊಂಡು ಕಾರ್ಯಕ್ರಮನೆಲ್ಲ ಮುಗಿಸ್ಕೊಂಡು ತಾವುಗಳು ತಮ್ಮ ಒಂದು ಹಾಡಿಗೆ ಹೋಗ್ತೀರಾ. ಅಲ್ಲಿ ಹಾಡಿಗೆ ಹೋದಾಗೆ ಅಲ್ಲಿ ತಮ್ಮ ಒಂದು ಹಾಡಿಯ ಜನರುಗಳು ಏನಾದ್ರು ಕೇಳಿದಾರೆ ನಿಮ್ಮನ್ನ, ಆ ಕ್ಯಾಂಪಲ್ಲಿ ಯಾವ ರೀತಿ ನೋಡ್ಕೊಳ್ತಾ ಇದ್ರು, ಯಾವ ತರ ಬಿಡಿಸೋದಕ್ಕೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಅಂತ ಏನಾದ್ರು ನಿಮ್ಮನ್ನ ಕೇಳಿದಾರ ಹಾಡಿಲಿ? ಕೇಳೋರ ಇಲ್ಲಿ ಮೊದ್ಲು ಸ್ಟಾರ್ಟಿಂಗ್ ದಿನ ಬಂದಿ ಹಾಡಿಯವರು ಕೇಳಿದ್ರು, ಯಾತಿಗೆ ಕರ್ಕೊಂಡ್ ಹೋಗಿದ್ರು ಅಂತ. ನಾವ್ ಹೇಳಿದ್ವಿ, ಈ ತರ ಎಣ್ಣೆ ಬಿಡಿಸೋದಕ್ಕೆ ಶಿಬಿರ ಇಟ್ಕೊಂಡ್ರೆ ಅದಕ್ಕೆ ಕರ್ಕೊಂಡೋಗಿದ್ರು. ನಾವ್ ಹೇಳ್ದೆ, ಸುಳ್ಳು ಹೇಳ್ಬಿಟ್ಟು ನಮ್ಮನ್ನ ಕರ್ಕೊಂಡೋಗಿದ್ದು, ಇಲ್ಲಿ ಈ ತರ ಅದೇ ಅಂತ ನನಗ್ ಗೊತ್ತಿತ್ತಿಲ್ಲ ಅಂತ ಹೇಳ್ದೆ. ಕೇಳಿದ್ರು, ಈ ತರ ಎಲ್ಲ ಬಿಡಿಸ್ತಾರೆ ಅನ್ನುತ್ತದೆ. ಇವ್ರನ್ನ ಕೇಳಿದ್ರೆ ನಾವ್ ಬಿಡಿಸ್ತಾರ, ವಾಟರ್ ನಿಲ್ಸ್ಬೋದ ಅಂತ ಕೇಳಿದ್ರು. ಹೌದು, ಇದರಿಂದ ನಾವು ಮಾತ್ರ ಎಲ್ಲ ಸ್ಟಾರ್ಟಿಂಗ್ ತಗೊಂಡು ಹೋದ್ಮೇಲೆ ಮಾತ್ರ ಟ್ಯಾಬ್ಲೆಟ್ ಎಲ್ಲ ತಗೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ಮರಿವು ಕಮ್ಮಿ ಆಯ್ತದೆ, ಅದ್ರ ಎಣ್ಣೆಯಿಂದ ಸ್ವಲ್ಪ ದೂರ ಇರ್ತೀವಿ. ಮಾತ್ರ ಎಲ್ಲ ತೀರ್ದ ಮೇಲೆನು ಹೆಂಗೆ ಇರ್ಬೇಕಂದ್ರೆ ಅದ್ರ ಸ್ಮೆಲ್ಲೇ ತಡಿಯಲ್ಲ ಅಂತ ಹೇಳ್ದಿ. ಸ್ಮೆಲ್ ತಡಿಯಕ್ಕಾಗಲ್ಲ, ತಲೆನೂ ಬರ್ತದೆ, ಸ್ವಲ್ಪ ವಾಸನೆ ಸ್ವಲ್ಪ ದೂರದಲ್ಲಿ ಇರ್ತೀವಿ ಅಂತ ಹೇಳ್ತೀನಿ ಅವ್ರಿಗೆ. ಹಾಗೆ ನೀವು ಮಾಡಿಲ್ಲಿ ಕೆಲವರು ಕುಡಿತರದ ವ್ಯಕ್ತಿಗಳಿಗೆ ತಮ್ಮ ಒಂದು ಅನುಭವವನ್ನ ಹೇಳ್ಕೊಂಡಿದ್ದೀರಾ? ಹೇಳ್ಕೊಂಡಿ. ಅವ್ರು ಹೇಳ್ತಿದ್ರು, ಈಗ ಹತ್ರ ಇದ್ದೆ, ಮೊದ್ಲೇ ಹತ್ರ ಇದ್ದೆ ಅಂತ ಹೇಳ್ತಿದ್ರು ಅವ್ರು. ಆಗ ನಾನು ಈಗನೇ ಸರಿ, ಮೊದ್ಲು ಒಂಥರ ಇದ್ದೆ ಅಂತ ಅವ್ರನ್ನ ತಿರುಗಿ ನಮ್ನ ಮೊದ್ಲು ಒಂಥರ ಇವಾಗ ಕುಡ್ದ್ರೆ ಒಂಥರ ಕೆಣದಾಗ್ಲಿ ಮಾತಾಡ್ತೀನ ಅಂತ ಹೇಳ್ತಿದ್ರು. ಈಗ ಸರಿ ಈಗ ಅಂತ ಅವ್ರನ್ನ ಹೇಳೋರೆ, ಈಗ ಒಳ್ಳೆ ಆರಾಮಾಗಿ ಇವನ್ನ ದುಡ್ಡು ಹೇಳೋರೆ. ಹಾಗೆಯೇ ತಾವುಗಳು ಹೆಚ್ಚೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ತಮ್ಮ ಆಡಿಯವರಾಗಿರ್ಬೋದು ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ? ಅವಾಗ ಅವರು ಮೊದ್ಲೆಲ್ಲ ಜಾಸ್ತಿ ಕುಡ್ಕೊಂಡ್ಮೇಲೆ ಇವನತಿಗ ಇಲ್ಲಿ ಮನೆ ತಪ್ಪು ಎಲ್ಲ ಬರ್ತಾನೆ, ಹೋಗ್ಸಗಳು ಅಂತ ಬೇರೆಯವರೆಲ್ಲ ಹೇಳ್ತಿದ್ರು. ಹೋಗ ಕೇಳು ಅತ್ತಾಗಿ ಇಲ್ಲೆಲ್ಲ ಬಂದು ಪರದಾಡ್ತಾನೆ, ಕಿತ್ತಾಡ್ತಾನೆ ಅಂತ ಹೇಳ್ತಿದ್ರು ಅವರು. ಮನೆಯವರು ಬೇರೆ ಮನೆಯವ್ರ ಕಡೆ ಎಲ್ಲ ಹೋದ್ರೆ ಅತ್ತ ಕಳ್ಸ ಕೇಳು. ಒಂದ್ ಸ್ವಲ್ಪ ಗಂಟೆ ಅಷ್ಟೇ ಅವ್ರು ಕುಡಿಯಾಗಟ್ಟಿ ಇರ್ತಿದ್ರು ಜೊತೆಲಿ. ಕುಡ್ತಾದ್ಮೇಲೆ ಅವ್ರನ್ನ ಜಗಳ ಮಾಡಿ ಕಳ್ಸ್ಬಿಡ್ತಿದ್ರು.
ಈಗ ಆತರ ಇಲ್ಲ, ಈಗ ಎಲ್ರ ಮನೆ ಹೋದ್ರುನು ಚೆನ್ನಾಗ್ ಮಾತಾಡ್ತಾರೆ. ಅದೇ ಗೌರವನ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿದ್ದಾರೆ ಈಗ ಅದೇ ಜನಗಳು. ಜನಗಳು ಮಾತಾಡ್ತಾರೆ. ಎಷ್ಟು ಖುಷಿ ಕೊಡ್ತಿದೆ ಇವಾಗ ನಿಮಗೆ? ಈಗ ಎಲ್ಲ ತುಂಬಾ ಸಂತೋಷ ಆಗ್ತಿದೆ, ಖುಷಿ ಪಡ್ತಿದೆ. ಎಲ್ಲ ಯಾವ ಕಡೆ ಎಲ್ಲ ಹೋದ್ರುನು ಏನ್ ಆತರ ಎಲ್ಲ ತೊಂದ್ರೆ ಇಲ್ಲ, ಚೆನ್ನಾಗ್ ಮಾತಾಡ್ತಾರೆ ಎಲ್ಲ ಹುಡುಗರು. ಮೊದ್ಲೆಲ್ಲ ಸ್ವಲ್ಪ ದೂರದಲ್ಲೇ ಅವ್ರು ಬಂದ ಮೇಲೆ ಈಗ ಜಾಸ್ತಿ ಕುಡಿದಿದ್ದವರು ಇದ್ರೆ ಅವನ್ ತಪ್ಪ ಏನ್ ಮಾತಾಡೋದು ಅಂದ್ಬಿಟ್ಟು ದೂರ ದೂರ ಹೊಂಟಾಯ್ತಿದ್ರು. ಹೋಗಿ ಅವ್ರ ತಪ್ಪು ಕೂತ್ಕೊಂಡ್ರೆ, ಕುಡಿದಿದ್ರೆ ಇರ್ತಾರಲ್ಲ ಅವ್ರ ತಪ್ಪು ಕೂತ್ಕೊಂಡ್ರೆ ದೂರ ದೂರ ಹಾಗೆ ತಮ್ಮ ಒಂದು ಮನಸ್ಸು ಹತೋಟಲ್ಲಿ ಇರ್ತಿತ್ತು ಅವಾಗ ಕುಡಿತಿರೋ ಸಂದರ್ಭದಲ್ಲಿ? ತೋಟ ಇರ್ತಿದ್ದಿಲ್ಲ, ಒಂದೇ ಬರೀ ಕುಡ್ತಾನೆ ಜಾಸ್ತಿ ಸೇವನೆ ಮಾಡೋ ಅಂತ ಅನ್ಸ್ತಿತ್ತು. ಬೇರೆ ಕಡೆ ಎಲ್ಲ ಇಟ್ಗಾರ ಹೋಗೋ ಕೆಲ್ಸ ಮಾಡಿದ್ರು ಬರೀ ಕುಡ್ತಾನೆ ಜಾಸ್ತಿ ಮಾಡ್ತೀನ. ಕೆಲ್ಸಕ್ಕೆ ಹೋಯ್ತಿನ, ಕೆಲ್ಸಕ್ಕೆ ಹೋಗ್ಬಿಟ್ಟದೆ ಒಂದು ಬೆಳಿಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೋದ್ರೆ ಅರ್ಧ ಮೊದ್ಲು ಒಂದ್ ಪ್ಯಾಕೆಟ್ ಕೊಡ್ತಾರೆ, ಅದಾದ್ಮೇಲೆ ನಾಷ್ಟಕ್ಕೆ ಒಂದ್ ಪ್ಯಾಕೆಟ್, ಹಿಂದೆ ಮಧ್ಯಾಹ್ನ ಒಂದ್ ಪ್ಯಾಕೆಟ್, ಸಾಯಂಕಾಲ 3 ಪ್ಯಾಕೆಟ್ ಎಸ್ಕೊಂಡ್ ಬಂದು ಕೊಡ್ದು ಬಿಟ್ಟದ್ದು. ಪುನಃ ಬೆಳಿಗ್ಗೆ ಪುನಃ ಅದೇ ಸ್ಟಾರ್ಟ್. ಆತರ ಎಲ್ಲ ಮನೆಯಾಗ ₹1 ತರ್ತಿದ್ವಿ. ಇವಾಗ ನೀವು ಕುಡಿತವನ್ನು ಬಿಟ್ಟು ಎಷ್ಟು ವರ್ಷಗಳಾಯ್ತು? ಈಗ 6 ತಿಂಗಳೇನೋ ಆಗಿದೆ. 6 ತಿಂಗಳುಗಳಾಗಿದೆ ಕುಡಿತವನ್ನು ಬಿಟ್ಟು ನೀವು? ಕುಡಿತವನ್ನು. ಹಾಗೆಯೇ ಮಾದೇವರವರೇ, ತಾವುಗಳು ತಮ್ಮ ಮನೆಗಳಾಗಿರ್ಬೋದು, ತಮ್ಮ ಅಡಿಲಾಗಿರ್ಬೋದು, ಕೆಲವು ಹಬ್ಬಗಳಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಆ ಹಬ್ಬಗಳು ಕೂಡ ತಮ್ಮ ಮನೆಗೆ ಅತಿಥಿಗಳನ್ನು ಕೂಡ ಬರ್ಮಾಡ್ಕೊಳ್ತೀರಾ. ಈ ಕುಡಿತ ಸಂದರ್ಭದಲ್ಲಿ ಆ ಅತಿಥಿಗಳ ಜೊತೆಗೆ ಯಾವ ರೀತಿ ನಡ್ಕೊಂಡು ಹೋಗ್ತಿದ್ರಿ ಅವಾಗ? ಆಗ ಮೊದ್ಲು ಕುಡಿತಿದ್ದ ಸಂದರ್ಭದಲ್ಲಿ ಮನೆಯವ್ರ ಹಬ್ಬಗಳು ಮಾಡುವಾಗ ನಾವೇ ಮೊದ್ಲು ಸ್ಟ್ರಾಂಗ್ ಆಗಿರ್ತೀನ. ಹಬ್ಬ ಮಾಡುವಾಗ ಮನೆಯವರೆಲ್ಲ ಸ್ವಲ್ಪ ದೂರದಲ್ಲೇ ಇರ್ತಿದ್ರು, ನಾವು ಮೊದ್ಲು ಟೈಟ್ ಆಗಿ ಬಗ್ಬೇಕು ಬೀಳ್ಬೇಕು ಅಂತ ಟೈಮ್ ಹಂಗೆ ಬರ್ತೀನ. ಇದರಲ್ಲಿ ಇವರು ಬೇರೆ ಹೆಂಡತಿ ಬೇರೆ ಬೊಯ್ಯೋದೇ ಜಾಸ್ತಿ. ಅದೆಲ್ಲ ಹಬ್ಬ ಮಾಡ್ತೀನಿ ಸರ್, ಹಬ್ಬ ಗಿಬ್ಬ ಎಲ್ಲ ಆಗೆಲ್ಲ ಇರ್ತಿದ್ದಿಲ್ಲ. ಹಬ್ಬ ಬಂದ್ರು ಬರೀ ಕುಡ್ತದಲ್ಲೇ ಜಾಸ್ತಿ ಇರ್ತೀನ. ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಪಠ್ಯ ಪುಸ್ತಕಗಳು ಮತ್ತೆ ಪೆನ್ನುಗಳನ್ನೆಲ್ಲ ಕೊಡ್ತಾ ಇದ್ರ ಅವಾಗ ಮಕ್ಕಳಿಗೆ? ಇಲ್ಲ ಸರ್, ಎಲ್ಲಾ ಪೂರ್ತಿ ಅವ್ರ ನೋಡ್ಕೊಳ್ತಿದ್ರ, ನಾವೆಲ್ಲ ಇಲ್ಲ ಬರೀ ಪುರ್ತದಲ್ಲೇ ಇರ್ತೀನ. ನಾವೆಲ್ಲ ಇರ್ತಿಲ್ಲ ಬರೀ ಎಲ್ಲ ಪೂರ್ತಿ ಅಂದ್ರೆ ಕೊಡ್ತೀನ. ಮಕ್ಳಿಗೆ ಒಂದ್ ₹10 ₹5 ಅದಷ್ಟೇ, ಅದ್ರ ಮೇಲೆ ಇಲ್ಲ. ಬಹಳ ಸಂತೋಷ ಮಾದೇವರವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವಂತಹ ಇಷ್ಟ ಕುಟುಂಬದ ವ್ಯಕ್ತಿಗಳಿಗಾಗಿರ್ಬೋದು, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಿಂದ ಏರ್ಪಡಿಸುವಂತಹ ಈ ಒಂದು ಮಧ್ಯವರ್ತಿ ಶಿಬಿರ ಕಾರ್ಯಕ್ರಮಗಳ ಕುರಿತು ಅಂತ ವ್ಯಕ್ತಿಗಳಿಗೆ ಏನಾದರೂ ಕೊನೆಯದಾಗಿ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ? ನನ್ನ ಜೀವನ ಮೊದ್ಲಿಂದಾಗೆ ನನ್ನ ಜೀವನ ಆತರ ಇತ್ತು. ಈಗಿನ ಜೀವನದಲ್ಲಿ ನನ್ಗ ಗಣೇಶ್ ಸಾರು ಈಗ ಆತರ ಎಲ್ಲ ಮಾಡಿದಕ್ಕೆ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯಿಂದ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ನಾವು ಕುಡಿತಿಂದ ಎತ್ತರ ಕ್ಯಾಂಪ್ಗಳಿಗೆ ಬುಡಕ್ಕೆ ಹೋಗಿ ಆದಷ್ಟು ಟ್ರೈ ಪಡಿ, ಒಳ್ಳೆ ಜೀವನ ಚೆನ್ನಾಗಿರುತ್ತೆ. ತ್ಯಾಗಕ್ಕೆ ಗಂಡ ಹೆಂಡತಿ ಎಲ್ಲ ಸಂಸಾರ ಚೆನ್ನಾಗಿರ್ಬೋದು ಅಂತ ನಾನು ಹೇಳ್ತೀನಿ ಸರ್. ಬಹಳ ಸಂತೋಷ ಮಾದೇವರವರೇ. ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾಗಳು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು ಹಾಗೂ ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತಾ ಬಂದು ನಂತರದಲ್ಲಿ ಏನೋ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಿಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ತಿ ಶಿಬಿರ ಕಾರ್ಯಕ್ರಮದಲ್ಲಿ ತಾಗಳು ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸ್ಕೊಂಡು ಹೋಗ್ತಿದ್ದೀರಾ. ಇದೇ ರೀತಿ ತಮ್ಮ ಒಂದು ಜೀವನ ಸುಖವಾಗಿ ನಡ್ಕೋಗ್ಲಿ ಅಂತ ನಾವು ಕೂಡ ಆಶಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು ಮಾದೇವರೇ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್.ಡಿ. ತಾಲೂಕಿನ ಸೀಗುರಾಡಿಯ ನಿವಾಸಿಗರಾದ ಶ್ರೀಯುತ ಮಾದೇವರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.